ಆತ್ಮೀಯ ವಿದ್ಯಾರ್ಥಿಗಳೇ, ಎಲ್ಲರೂ ಬೆಳಗಿನ ಶುಭವಾಗಲಿ. ನಾವು ಇಂದಿನ ಒಂದು ತರಗತಿಯಲ್ಲಿ 10ನೇ ತರಗತಿಯ ನಂತರದ ಒಂದು ಘಟಕ ಯಾವುದು ಅಂತ ಹೇಳಿದ್ರೆ ವೃತ್ತಗಳು. ಈ ವೃತ್ತಗಳು ಅನ್ನುವಂಥ ಒಂದು ಘಟಕವನ್ನು ಇವತ್ತು ಅಧ್ಯಯನ ಮಾಡೋಣ. ಸೊ ಹಾಗಾದರೆ ವೃತ್ತಗಳು ಅಂದರೆ ಏನು ಅನ್ನೋದನ್ನು ನೀವು ನಿಮ್ಮ ಹಿಂದಿನ ತರಗತಿಯಲ್ಲೆಲ್ಲ ಕಲಿತಿದ್ದೀರಿ. 9ನೇ ತರಗತಿಯಲ್ಲಿ 8ನೇ ತರಗತಿಯಲ್ಲೆಲ್ಲ ಕಲಿತಿದ್ದೀರಿ. ಸೊ ಹಾಗಾದರೆ ವೃತ್ತಗಳು ಅಂತ ಹೇಳಿದ್ರೆ ಏನಪ್ಪ ಅಂತ ಹೇಳಿದ್ರೆ, ವೃತ್ತ ಅಂತ ಹೇಳಿದ್ರೆ ಒಂದು ಸ್ಥಿರ ಬಿಂದುವಿನಿಂದ ಸಮಾನ ದೂರದಲ್ಲಿರುವ ಎಲ್ಲ ಬಿಂದುಗಳ ಒಟ್ಟು ಗಣವನ್ನು ನಾವೇನಂತ ಕರಿತೀವಿ? ವೃತ್ತ ಅಂತ ಕರಿತೀವಿ. ಏನಪ್ಪ ಅಂತ ಹೇಳಿದ್ರೆ, ಯಾವುದೇ ವೃತ್ತ ಅಂತ ಹೇಳಿದ್ರೆ ಒಂದು ಸಮತಲದಲ್ಲಿ ಒಂದು ಸ್ಥಿರ ಬಿಂದುವಿನಿಂದ ಸ್ಥಿರ ಅಂತರದಲ್ಲಿರುವ ಅಥವಾ ಸಮಾನ ಅಂತರದಲ್ಲಿರುವ ಅಥವಾ ಸಮಾನ ಅಂತರದಲ್ಲಿರುವ ಎಲ್ಲ ಬಿಂದುಗಳ ಸಮೂಹ ಅಂತ ಕರಿತೀವಿ. ಎಲ್ಲ ಬಿಂದುಗಳ ಸಮೂಹವನ್ನು ನಾವು ಕರಿತೀವಿ ವೃತ್ತ ಅಂತ ಕರಿತೀವಿ. ಸೊ ಹಾಗಾದ್ರೆ ಈ ವೃತ್ತ ಅಂತ ಹೇಳಿದ್ರೆ ನಮಗೆ ವೃತ್ತ ಬರೆಯೋದು ಚೆನ್ನಾಗಿ ಗೊತ್ತಿದೆ. ಯಾವುದೇ ಒಂದು ವೃತ್ತ ಬರಬೇಕಾದ್ರೆ ನಾವು ಒಂದು ತ್ರಿಜ್ಯದ ಅಳತೆಯನ್ನು ತಗೊಂಡಿದ್ದೀವಿ. ಸೊ ತ್ರಿಜ್ಯದ ಅಳತೆ ಇಟ್ಕೊಂಡು ನಾವು ಕೈಬಾರದ ಸಹಾಯದಿಂದ ವೃತ್ತವನ್ನು ಇರೋದಕ್ಕೆ ಯಾವುದು ನಮಗೆ ಕೈಬಾರ ಬೇಕು. ಸೊ ಇಲ್ಲಿ ನಾವಿಲ್ಲಿ ಗಮನಿಸಬಹುದು, ಈ ಒಂದು ಬಿಂದುವನ್ನು ನಾವು ಸ್ಥಿರ ಬಿಂದು ಅಥವಾ ವೃತ್ತ ಕೇಂದ್ರ ಅಂತ ಕರಿತೀವಿ. ಓನದೇನು ವೃತ್ತ ಕೇಂದ್ರ. ನಂತರ ಸೊ ಈ ಒಂದು ಸ್ಥಿರ ಬಿಂದುವಿನಿಂದ ಇಲ್ಲಿ ಪರಿಧಿ ಅಂತ ಏನಿಲ್ಲ, ಸೊ ಇವೆಲ್ಲವೂ ಕೂಡ ಪರಿಧಿ. ಈ ಪರಿಧಿ ಯಾವುದಾಗಿದೆ ಅಂದರೆ ಬಿಂದುಗಳ ಒಂದು ಸಮೂಹ ಅಂತ ಕರಿತೀವಿ. ಬಿಂದುಗಳ ಒಂದು ಸಮೂಹ. ಅದರಿಂದ ಅಲ್ವಾ, ಇದು OA ಅನ್ನೋದೇನು ತ್ರಿಜ್ಯ. OA ಅನ್ನೋದೇನು ತ್ರಿಜ್ಯ ಅಂತ ನಮಗೆ ಗೊತ್ತಿದೆ ಅಲ್ವಾ. ಸೊ ಹಾಗಾಗಿ O ಅನ್ನೋದು ವೃತ್ತ ಕೇಂದ್ರ ಆಯಿತು. ಹಾಗಾಗಿ ಇದೇನಿದು ಹೊರಗಡೆ ಒಂದು ಉಂಟಾಗಿರುವಂಥ ವೃತ್ತ ರೇಖೆಯನ್ನು ನಾವು ಕರಿತೀವಿ ಪರಿಧಿ ಅಂತ ಕರಿತೀವಿ. ಅದಕ್ಕೆ OA ಅಂದ್ರೆ ಏನು? ತ್ರಿಜ್ಯ. ಸೊ ಹಾಗಾದ್ರೆ ತ್ರಿಜ್ಯ ಅಂದ್ರೆ ಏನಪ್ಪ ಅಂದ್ರೆ ವೃತ್ತ ಕೇಂದ್ರದಿಂದ ಪರಿಧಿಯ ಮೇಲಿನ ಯಾವುದೇ ಬಿಂದುವಿಗೆ ಇರುವಂತ ದೂರ. ವೃತ್ತ ಕೇಂದ್ರದಿಂದ ಪರಿಧಿಯ ಮೇಲಿನ ಯಾವುದೇ ಬಿಂದುವಿಗೆ ಇರುವಂತ ದೂರವನ್ನ ನಾವೇನಂತ ಕರಿತೀವಿ? ತ್ರಿಜ್ಯ ಅಂತ ಕರಿತೀವಿ. ಹಾಗಾಗಿ ವೃತ್ತದಲ್ಲಿ ಎಳೆಯಬಹುದಾದ ಎಲ್ಲಾ ತ್ರಿಜ್ಯಗಳು ಏನಾಗಿರುತ್ತೆ? ಒಂದಕ್ಕೊಂದು ಸಮನಾಗಿರುತ್ತೆ. ವೃತ್ತದಲ್ಲಿ ಎಳೆಯಬಹುದಾದ ಎಲ್ಲಾ ತ್ರಿಜ್ಯಗಳು ಒಂದಕ್ಕೊಂದು ಸಮನಾಗಿರುತ್ತೆ. ಆನಂತರ ತ್ರಿಜ್ಯ ಆದ್ಮೇಲೆ ಏನಪ್ಪ ಅಂತ ಹೇಳಿದ್ರೆ ವ್ಯಾಸ ಅಂತ ಹೇಳ್ತೀವಿ. ಸೊ ವ್ಯಾಸ ಅಂತ ಹೇಳಿದ್ರಪ್ಪ ಅಂದ್ರೆ ವೃತ್ತ ಕೇಂದ್ರದ ಮೂಲಕ ಹಾದು ಹೋಗುವ ಜಾಗವನ್ನು ನಾವೇನಂತ ಕರಿತೀವಿ? ವ್ಯಾಸ ಅಂತ ಕರಿತೀವಿ. ನಾವೇನು ಮಾಡಿದ್ರೆ ಈಗ ಓನಿಂದ ಮತ್ತೆ ಈ ಕಡೆ ಹೋಗುವ ರೇಖೆ ಅಂದರೆ ಅದು ಬಿ ಅಂತ ತಗೊಂಡ್ರೆ ನಾವು ಅದರ OB ಅನ್ನು ನಾವೇನಂತ ಕರಿತೀವಿ? ವ್ಯಾಸ ಅಂತ ಕರಿತೀವಿ. ಹಾಗಾಗಿ ಅದೇ ನೋಡೋಣ. ಹಾಗಾಗಿ ಈಗ O ಅನ್ನೋದಕ್ಕಿಂತ OA ಅನ್ನೋದೇನು ತ್ರಿಜ್ಯ. ಅಂದರೆ AB ಅಂದರೆ ಏನು ಅಂತ ಹೇಳಿದ್ರೆ ವ್ಯಾಸ. ಅಂದ್ರೇನು? ವ್ಯಾಸ ಅಂತ ಹೇಳೋದೇನಪ್ಪ ಅಂದರೆ ವೃತ್ತ ಕೇಂದ್ರದ ಮೂಲಕ ಹಾದು ಹೋಗುವ ಜಾಗವನ್ನು ಕರಿತೀವಿ ವ್ಯಾಸ ಅಂತ ಕರಿತೀವಿ. ಹಾಗಾಗಿ ವ್ಯಾಸವು ತ್ರಿಜ್ಯದ ಎಷ್ಟರಷ್ಟು ಇರುತ್ತೆ? 2ರಷ್ಟು ಇರುತ್ತೆ. ನೋಡಿ, ತ್ರಿಜ್ಯವನ್ನು ನಾವು R ನಿಂದ ಸೂಚಿಸ್ತೀವಿ. ಸೊ ವ್ಯಾಸ ಅಂತ ಹೇಳಿದ್ರೆ D ನಿಂದ ಸೂಚಿಸ್ತೀವಿ. D = 2R ಆಗಿರುತ್ತೆ. D = ಏನಾಗುತ್ತೆ? 2R ಆಗಿರುತ್ತೆ. ಆನಂತರ ವ್ಯಾಸ ಆದಮೇಲೆ ನಂತರದ ಪದ ಇದೆ ಯಾವುದು ಅಂತ ಹೇಳಿದ್ರೆ ಅದು ಜ ಅಂತ ಕರಿತೀವಿ. ಅದು ಜ ಅಂದ್ರೆ ವೃತ್ತ ಪರಿಧಿಯ ಮೇಲಿನ ಯಾವುದೇ 2 ಬಿಂದುಗಳನ್ನು ಸೇರಿಸುವ ರೇಖಾಖಂಡ ಅಂತ ಕರಿತೀವಿ. ವೃತ್ತದ ಪರಿಧಿಯ ಮೇಲಿನ ವೃತ್ತ ಪರಿಧಿಯ ಮೇಲಿನ ಯಾವುದೇ 2 ಬಿಂದುಗಳನ್ನು ಸೇರಿಸುವ ರೇಖಾಖಂಡ. ಅಂದ್ರೆ ಈಗ ವೃತ್ತದ ಪರಿಧಿಯ ಮೇಲಿನ 2 ಬಿಂದುಗಳು ಯಾವುದು? X ಮತ್ತು Y. ಸೊ X ಮತ್ತು Y ಅನ್ನ ಸೇರಿಸುವಂತಹ ರೇಖಾಖಂಡ ಅಂದ್ರೆ ಯಾವುದು? XY ಅಲ್ವಾ. ಸೊ ಈ XY ಅಂತ ಏನಿದೆಯಲ್ಲ, ಸೊ ಇದನ್ನ ನಾವು ಏನು ಕರಿತೀವಿ? ಜ ಅಂತ ಕರಿತೀವಿ. ಹಾಗಾಗಿ XY ಅನ್ನೋದೇನು? ಜ. ಅಂದರೆ ವ್ಯಾಸವು ಕೂಡ ಜ ಆಗಿರುತ್ತೆ. ಅಂದರೆ ಹೌದು, ವ್ಯಾಸವು ಕೂಡ ಜ. ಆದರೆ ವ್ಯಾಸ ಮತ್ತು ಜ ಏನು ವ್ಯತ್ಯಾಸ ಇದೆ ಅಂತ ಹೇಳಿದ್ರೆ, ವ್ಯಾಸ ವೃತ್ತ ಕೇಂದ್ರದ ಮೂಲಕ ಹಾದುಹೋಗುತ್ತೆ, ಅದು ಜ ವೃತ್ತ ಕೇಂದ್ರದ ಮೂಲಕ ಹಾದುಹೋಗಲ್ಲ. ಆ ನಂತರ
ಹೊರಭಾಗದಲ್ಲಿ ಯಾವುದು ಪರಿಧಿ. ಸೊ ಹಾಗಾಗಿ ಈ ಒಂದು ಜಾವನ ಹಿಡ್ಕೊಂಡ ಮೇಲೆ ಅದು ವೃತ್ತವನ್ನ ಎರಡು ಭಾಗಗಳಾಗಿ ವಿಭಾಗ ಮಾಡುತ್ತೆ. ಸೊ ನೋಡಿ, ಈ ಒಂದು ಭಾಗ ಮತ್ತೆ ಈ ಭಾಗ. ಸೊ ಇದನ್ನ ನಾವು ಲಘು ವೃತ್ತಖಂಡ ಅಂತ ಕರಿತೀವಿ. ಲಘು ವೃತ್ತಖಂಡ. ಸೊ ಇದಿಷ್ಟು ಭಾಗವನ್ನು ನಾವೇನು ಕರಿತೀವಿ, ದೀರ್ಘ ವೃತ್ತಖಂಡ ಅಥವಾ ಅಧಿಕ ವೃತ್ತಖಂಡ ಅಂತ ಕರಿತೀವಿ. ಲಘು ವೃತ್ತಖಂಡ ಮತ್ತು ದೀರ್ಘ ವೃತ್ತಖಂಡ ಅಂತ ಕರಿತೀವಿ. ಗೊತ್ತಾಗ್ತಿದೆಯಾ? ಸೊ ಹಾಗಾಗಿ ಯಾವುದೇ ಒಂದು ಜಾವು ವೃತ್ತವನ್ನ ಎರಡು ಭಾಗಗಳಾಗಿ ವಿಭಾಗ ಮಾಡುತ್ತೆ. ಒಂದು ಭಾಗವನ್ನ ಲಘು ವೃತ್ತಖಂಡ ಅಂತ ಕರಿತೀವಿ, ಇನ್ನೊಂದು ಭಾಗವನ್ನ ದೀರ್ಘ ವೃತ್ತಖಂಡ ಅಂತ ಕರಿತೀವಿ. ಒಂದು ವೇಳೆ ನಾವು ಜಾವನ ಹಿಡಿಯದೆ ವ್ಯಾಸವನ್ನ ಹಿಡಿದ್ರೆ ವ್ಯಾಸವು ವೃತ್ತವನ್ನ ಎರಡು ಸಮಭಾಗಗಳಾಗಿ ವಿಭಾಗ ಮಾಡುತ್ತೆ. ಅದನ್ನು ನೆನಪಿಟ್ಟುಕೊಳ್ಳಬೇಕು. ವ್ಯಾಸವು ವೃತ್ತವನ್ನ ಎರಡು ಸಮಭಾಗಗಳಾಗಿ ವಿಭಾಗಿಸುತ್ತದೆ. ಸೊ ಹಾಗಾಗಿ ಆ ಎರಡು ಸಮಭಾಗಗಳನ್ನ ನಾವೇನು ಕರಿತೀವಿ ಅಂದ್ರೆ ಅರ್ಧ ವೃತ್ತಖಂಡ ಅಂತ ಕರಿತೀವಿ. ಅರ್ಧ ವೃತ್ತಖಂಡ. ನಾವು ಅರ್ಧ ವೃತ್ತಖಂಡ ಅಂತ ಕರಿತೀವಿ. ವ್ಯಾಸ ಏನಾದರೂ ವೃತ್ತವನ್ನ ವಿಭಾಗ ಮಾಡುತ್ತೆ. ಸೊ ಆ ಭಾಗಗಳನ್ನು ನಾವು ತಗೊಂಡ್ರೆ ಪ್ರತಿಯೊಂದು ಭಾಗಗಳು ಪರಸ್ಪರ ಸಮಾನವಾಗಿರ್ತವೆ. ಸೊ ಹಾಗಾಗಿ ಅವುಗಳನ್ನು ನಾವೇನು ಕರಿತೀವಿ, ಅರ್ಧ ವೃತ್ತಖಂಡಗಳು ಅಂತ ಹೇಳಿ ಕರಿತೀವಿ. ಅರ್ಥಾತ್ ಸೊ ಇಷ್ಟ ಆಗುತ್ತೆ. ಸೊ ಈಗ ನಾವು ಈ ಒಂದು ಪಾಠಕ್ಕೆ ಈಗೆಲ್ಲ ಸ್ವಲ್ಪ ಬೇಸಿಕ್ ಆಗಿರುವಂಥ ಅಂಶಗಳು ಇವೆಲ್ಲವೂ ಕೂಡ ನೀವು ನಿಮ್ಮ ಹಿಂದಿನ ತರಗತಿಯಲ್ಲಿ ಕಲಿತಿದ್ದೀರಿ. ಅದನ್ನೇ ನಾನು ಇಲ್ಲ ಸ್ವಲ್ಪ ಹೇಳಿದೆ ನಿಮಗೆ. ಸೊ ಈಗ ನಾವೇನು ಮಾಡೋಣ ಅಂತ ಹೇಳಿದ್ರೆ ವೃತ್ತ ಸ್ಪರ್ಶಕ ಹಾಗೂ ವೃತ್ತ ಛೇದಕ ಅಂದರೆ ಏನು ಅನ್ನೋದನ್ನ ತಿಳ್ಕೊಳ್ಳೋಣ. ಸೊ ಇದು ನೋಡ್ಕೊಳ್ಳಿ. ಈಗ ವೃತ್ತ ಸ್ಪರ್ಶಕ ಹಾಗೂ ವೃತ್ತ ಛೇದಕ ಅನ್ನೋದು ಏನು ನೋಡಬೇಕು ಅಂತ ಹೇಳಿದ್ರೆ ಎರಡು ವೃತ್ತಗಳನ್ನು ನೋಡ್ಕೊಳ್ತೀನಿ. ಇಲ್ಲಿ ನಾವು ನೋಡ್ಬೋದು, ಇಲ್ಲಿ ಎರಡು ವೃತ್ತಗಳಿದ್ದಾವೆ. ಇದೊಂದು ವೃತ್ತ, ಇದೊಂದು ವೃತ್ತ ಅಲ್ವಾ. ಸೊ ಮೊದಲನೇ ವೃತ್ತಕ್ಕೆ ಏನು, ಮೊದಲನೇದಕ್ಕೆ ಮತ್ತು ಎರಡನೇದಕ್ಕೆ ಏನು ವ್ಯತ್ಯಾಸ ಇದೆ ಅಂತ ಹೇಳಿದ್ರೆ ನೋಡ್ಬೋದು. ಸೊ ಇಲ್ಲೇ ನಿಮ್ಗೆ ಕಾಣ್ತಾ ಇದೆ. ಸೊ ಮೊದಲನೇದರಲ್ಲಿ ಏನಾಗ್ತಾ ಇದೆ ಅಂದರೆ XY ಅನ್ನೋ ರೇಖಾಖಂಡ ಇದೆ. ಅದು XY ಅನ್ನೋ ರೇಖಾಖಂಡ ಈ ಒಂದು ವೃತ್ತವನ್ನು ಎರಡು ಬಿಂದುಗಳಲ್ಲಿ ಛೇದಿಸಿಕೊಂಡು ಹೋಗಿದೆ. ಎಷ್ಟು ಬಿಂದುಗಳಲ್ಲಿ? ಎರಡು ಬಿಂದುಗಳಲ್ಲಿ. ಯಾವ ಬಿಂದು ಅಂದರೆ ಎ ಮತ್ತು ಬಿ ನಲ್ಲಿ. ಇಲ್ಲಿ ಎ ಮತ್ತು ಬಿ ಬಿಂದುಗಳಲ್ಲಿ ಮಾಡಿದ್ರೆ ಛೇದಿಸಿದೆ. ಛೇದಿಸೋದು ಅಂತ ಹೇಳಿದ್ರೇನು? ಕತ್ತರಿಸಿದೆ ಅಂತ ಹೇಳಿ ಹೇಳ್ತೀವಿ ನಾವು. ಗೊತ್ತಾಗ್ತಿದೆಯಾ? ಸೊ ಮೊದಲನೇದರಲ್ಲಿ XY ಅನ್ನೋ ರೇಖಾಖಂಡ ಈ ವೃತ್ತವನ್ನು ಎ ಮತ್ತು ಬಿ ಬಿಂದುಗಳಲ್ಲಿ ಛೇದಿಸಿದೆ. ಸೊ ಹಾಗಾಗಿ ಇದನ್ನು ನಾವು ಛೇದಿಸಿದೆ ಅಂದರೆ ಕತ್ತರಿಸಿದೆ ಅನ್ನೋಂತ ಆಗುತ್ತೆ. ಸೊ ಹಾಗಾಗಿ ಇದನ್ನು ನಾವು ಛೇದಕ ಅಂತ ಕರಿತೀವಿ. ಇದನ್ನು ನಾವು ವೃತ್ತ ಛೇದಕ ಅಂತ ಕರಿತೀವಿ. ವೃತ್ತ ಛೇದಕ. ಯಾವುದೇ ವೃತ್ತ ಛೇದಕ? XY ಅಂತ ನಾವು ಹೇಳ್ಬೋದು ಅಥವಾ AB ಅಂತ ನಾವು ಹೇಳ್ಬೋದು. ಸೊ ಇದು ಏನಾಗುತ್ತೆ?
ವೃತ್ತ ಛೇದಕ. ಸೊ ಎರಡನೇ ಒಂದು ಉದಾಹರಣೆಗೆ ಬಂದರೆ ಈ ಒಂದು ಉದಾಹರಣೆ, ಸೊ ಈ ಉದಾಹರಣೆ ಬಂದರೆ ನೀವು ನೋಡಬಹುದು. ಸೊ ಇಲ್ಲಿ ಎರಡು ಬಿಂದುಗಳಲ್ಲಿ ಪರಿಧಿ ಮೇಲೆ ಯಾವ್ದಾದ್ರು ಎರಡು ಬಿಂದುಗಳಲ್ಲಿ ಏನಾದರೂ ಛೇದಿಸಿದೆಯಾ ಅನ್ನೋದನ್ನ ನೋಡಬೇಕು ಅಥವಾ ಕತ್ತರಿಸಿದೆ ಅಂತ ನೋಡಬೇಕು. ಇಲ್ಲ, ಅದೇನು ಮಾಡಿದೆ ಅಂತಂದ್ರೆ ಈ ಪಿ ಕ್ಯೂ ಅನ್ನೋ ರೇಖಾಖಂಡ ಪಿ ಕ್ಯೂ ಅನ್ನೋ ರೇಖಾಖಂಡ ಈ ವೃತ್ತವನ್ನ ಆರ್ ಬಿಂದುವಿನಲ್ಲಿ ಮಾತ್ರ ಏನು ಮಾಡಿದೆ, ಹೀಗೆ ಸ್ಪರ್ಶಿಸಿಕೊಂಡು ಹೋಗಿದೆ ಅಥವಾ ಛೇದಿಸಿದೆ ಅಷ್ಟೇ. ಗೊತ್ತಾಗ್ತಿದೆಯಾ? ವೃತ್ತದ ಹೊರಭಾಗದಲ್ಲಿ, ಇವು ವೃತ್ತದ ಒಳಭಾಗದಲ್ಲಿ. ಗೊತ್ತಾಗ್ತಿದೆಯಾ? ಸೊ ವೃತ್ತದ ಒಳಭಾಗದಲ್ಲಿ ಛೇದಿಸಿದೆ. ಸೊ ಇದು ಪರಿಧಿಯ ಮೇಲಿನ ಒಂದು ಬಿಂದುವಿನ ಮೂಲಕ ಏನಾಗಿದೆ, ಅದು ಛೇದಿಸಿದೆ ಅಥವಾ ಅದೇನಾಗಿದೆ, ಸ್ಪರ್ಶಿಸಿಕೊಂಡು ಹೋಗಿದೆ. ಸೊ ಹಾಗಾಗಿ ನಮಗೆ ಪಿ ಕ್ಯೂ ಅನ್ನು ನಾವೇನು ಕರಿತೀವಿ ಅಂದರೆ ಸ್ಪರ್ಶಕ ಅಂತ ಕರಿತೀವಿ. ವೃತ್ತ ಸ್ಪರ್ಶಕ, ಬರೆಯ ಒಂದು ವೃತ್ತ ಸ್ಪರ್ಶಕ ಅಂತ ಕರಿತೀವಿ. ಸೊ ಹಾಗಾದ್ರೆ ಈ ಆರ್ ಅನ್ನೋ ಬಿಂದುವನ್ನು ನಾವೇನು ಕರಿತೀವಿ ಅಂದರೆ ಈ ಆರ್ ಅನ್ನೋ ಬಿಂದುವನ್ನ ಸ್ಪರ್ಶ ಬಿಂದು ಅಂತ ಕರಿತೀವಿ. ಆರ್ ಅನ್ನೋದನ್ನ ಏನು ಕರಿತೀವಿ, ಸ್ಪರ್ಶ ಬಿಂದು. ಯಾವ ಬಿಂದುವಿನಲ್ಲಿ ಸ್ಪರ್ಶಿಸಿಕೊಂಡು ಹೋಗಿದೆ, ಸೊ ಆ ಬಿಂದುವನ್ನ ಸ್ಪರ್ಶ ಬಿಂದು ಅಂತ ಹೇಳಿ ನಾವು ಕರಿತೀವಿ. ಗೊತ್ತಾಗ್ತಿದೆಯಾ? ಸೊ ಇಲ್ಲಿ ಆರ್ ಅನ್ನೋದಿರುತ್ತೆ ಸ್ಪರ್ಶ ಬಿಂದು. ಸೊ ಹಾಗಾಗಿ ವೃತ್ತ ಛೇದಕ ಅಂತ ಹೇಳಿದ್ರೆ ಏನಪ್ಪ ಅಂದ್ರೆ ಡೆಫಿನಿಷನ್ ಬರೋಣ. ವೃತ್ತ ಸ್ಪರ್ಶಕ ವೃತ್ತವನ್ನು ಒಂದೇ ಒಂದು ಬಿಂದುವಿನಲ್ಲಿ ಛೇದಿಸುವ ಅಥವಾ ಸ್ಪರ್ಶಿಸುವ ರೇಖೆಯನ್ನು ವೃತ್ತ ಸ್ಪರ್ಶಕ ಎನ್ನುತ್ತೀವಿ. ಇಲ್ಲಿ ಪಿ ಕ್ಯೂ ಅನ್ನೋದೇನಾಗುತ್ತೆ ವೃತ್ತ ಸ್ಪರ್ಶಕ ಆಗುತ್ತೆ, ಆರ್ ಅನ್ನೋದೇನಾಗುತ್ತೆ ಸ್ಪರ್ಶ ಬಿಂದು ಅಂತ ಹೇಳ್ತೀವಿ. ಗೊತ್ತಾಯ್ತಾ? ಸೊ ಹಾಗಾಗಿ ನಂತರ ವೃತ್ತ ಛೇದಕ ಅಂದ್ರೆ ಏನಪ್ಪ ಅಂತ ಹೇಳಿದ್ರೆ, ಛೇದಕ ಅಂದ್ರೆ ವೃತ್ತ ಛೇದಕ ಅಂದ್ರೆ ವೃತ್ತವನ್ನು ಎರಡು ಬಿಂದುಗಳಲ್ಲಿ ಛೇದಿಸುವ ಅಥವಾ ಕತ್ತರಿಸುವ ಅಂತ ಕರಿತೀವಿ. ಛೇದಿಸುವ ರೇಖೆಯನ್ನು ವೃತ್ತ ಛೇದಕ ಎನ್ನುತ್ತೀವಿ. ಇಲ್ಲಿರುವಂತಹ ಎರಡು ಬಿಂದುಗಳನ್ನ ನಾವು ಛೇದನ ಬಿಂದುಗಳು ಅಂತ ಕರಿತೀವಿ. ಎ ಮತ್ತು ಬಿ ನಾವು ಕರಿತೀವಿ ಛೇದನ ಬಿಂದುಗಳು ಅಂತ ಕರಿತೀವಿ. ಅರ್ಥಾಗ್ತಿದೆಯಾ? ಸೊ ಹಾಗಾಗಿ ಇಲ್ಲಿ ಸ್ವಲ್ಪ ಗಮನಿಸಿ, ಈ ಒಂದು ಸ್ಪರ್ಶಕವನ್ನು ನಾವೇನಿಲ್ಲ ಈ ಆರ್ ಬಿಂದುವಿನಲ್ಲಿ ಇಲ್ಲಿ ಇನ್ನೊಂದು ಅಥವಾ ಇನ್ನೆರಡು ಸ್ಪರ್ಶಕಗಳನ್ನು ಇಡಲಿಕ್ಕೆ ಸಾಧ್ಯ ಅನ್ನೋದನ್ನ ಸ್ವಲ್ಪ ಯೋಚನೆ ಮಾಡಿ. ಇಲ್ಲಿ ನೋಡಿ, ಸೊ ಇಲ್ಲಿ ಆರ್ ನಲ್ಲಿ ಒಂದು ಸ್ಪರ್ಶ ಬಿಂದು ಅಂತ ತಗೊಂಡಿದ್ದೀವಿ. ಸ್ಪರ್ಶ ಬಿಂದುವಿನಲ್ಲಿ ಒಂದು ಸ್ಪರ್ಶಕ ಎಳೆದಿದ್ದೀವಿ. ಸೊ ಹಾಗಾಗಿ ಇಲ್ಲಿ ನಾನು ಇನ್ನೊಂದು ಸ್ಪರ್ಶಕವನ್ನು ಈ ಕಡೆ ತಗೊಂಡ್ರೆ ನೋಡಿ, ಆ ಸ್ಪರ್ಶಕ ಹೀಗೆ ಬರುತ್ತೆ. ಅದು ವೃತ್ತದ ಒಳಭಾಗದಿಂದ ಬರುತ್ತಲ್ಲ. ಸೊ ಹಾಗಾಗಿ ಸ್ಪರ್ಶಕ ಆಗುತ್ತಾ? ಇಲ್ಲ, ಖಂಡಿತ ಆಗಲ್ಲ. ಅದೇನಾಗುತ್ತೆ ಛೇದಕ. ಇಲ್ಲಿ ಈ ತರ ತಗೊಳ್ಳೋಣ ಅಂತ ಏನಾದ್ರು ಹೀಗೆ ನೋಡಿ, ಮತ್ತೆ ವೃತ್ತದ ಒಳಭಾಗನೇ ಬಂದ್ಬಿಡುತ್ತೆ. ಸೊ ವೃತ್ತದ ಒಳಭಾಗದಲ್ಲಿ ಬರೋದ್ರಿಂದ ಅದು ಸ್ಪರ್ಶಕ ಅನಿಸೋದಿಲ್ಲ, ಅದೇನಾಗಿರುತ್ತೆ ಛೇದಕ ಆಗಿರುತ್ತೆ. ಸೊ ಹಾಗಾಗಿ ನಾವೇನಂತ ಹೇಳ್ಬೋದು ಅಂದ್ರೆ ವೃತ್ತದ ಒಂದು ಸ್ಪರ್ಶ ಬಿಂದುವಿನಲ್ಲಿ ಕೇವಲ ಒಂದೇ ಒಂದು ಸ್ಪರ್ಶಕವನ್ನು ಮಾತ್ರ ಎಳೆಯಲು ಸಾಧ್ಯ ಅಂತ ಹೇಳ್ಬೋದು. ವೃತ್ತದ
ಒಂದು ಸ್ಪರ್ಶ ಬಿಂದುವಿನಲ್ಲಿ ಒಂದೇ ಒಂದು ಸ್ಪರ್ಶಕ ಇರಬೇಕು. ವೃತ್ತದ ಒಂದು ಸ್ಪರ್ಶ ಬಿಂದುವಿನಲ್ಲಿ ಒಂದೇ ಒಂದು ಸ್ಪರ್ಶಕವನ್ನು ಎಳೆಯೋದಕ್ಕೆ ಸಾಧ್ಯ. ಒಂದು ಸ್ಪರ್ಶ ಬಿಂದುವಿನಲ್ಲಿ ಎಷ್ಟು ಸ್ಪರ್ಶಕವನ್ನು ಎಳೆಯಬಹುದು ಅಂದರೆ ಕೇವಲ ಒಂದೇ ಒಂದು ಸ್ಪರ್ಶಕವನ್ನು ನಾವು ಎಳೆಯಬಹುದು. ಸೊ ಹಾಗಾದರೆ ಇಲ್ಲಿ ಛೇದಕವನ್ನು ಎಷ್ಟು ಬೇಕಾದ್ರೂ ಎಳ್ಕೋಬಹುದು. ನಾವು ಈ ಒಂದು ಬಿಂದುವಿನಲ್ಲಿ ಹೀಗಾಗಿ ಎಳಿಬೋದು, ಹೀಗೆ ಎಳಿಬೋದು, ಹೀಗೆ ಎಳಿಬೋದು. ಹಾಗಾದರೆ ಅಸಂಖ್ಯಾತ ಒಂದು ಛೇದಕಗಳನ್ನು ನಾವು ಎಳ್ಕೋಬಹುದು. ವೃತ್ತದ ಒಳಭಾಗದಲ್ಲಿ ನಾವೇನು ಎಳ್ಕೋಬಹುದು. ಹಾಗಾಗಿ ಸ್ಪರ್ಶ ಬಿಂದುವಿಗೆ ಒಂದು ನಿರ್ದಿಷ್ಟವಾದ ಒಂದು ಹೇಳಿಕೆ ಇದೆ. ಏನಪ್ಪ ಅದು ಸ್ಪರ್ಶ ಬಿಂದುವಿಗೆ ನಿರ್ದಿಷ್ಟವಾದ ಹೇಳಿಕೆ ಅಂತಂದರೆ, ನೋಡ್ಕೊಳ್ಳಿ, ಸ್ಪರ್ಶಕ ಮತ್ತು ವೃತ್ತಕ್ಕಿರುವ ಸಾಮಾನ್ಯ ಬಿಂದುವನ್ನು, ಸ್ಪರ್ಶಕ ಮತ್ತು ವೃತ್ತಕ್ಕೆ ಇರುವ, ನೋಡ್ಕೊಳ್ಳಿ, ಸ್ಪರ್ಶಕ ಮತ್ತು ವೃತ್ತಕ್ಕೆ ಇರುವ ಸಾಮಾನ್ಯ ಬಿಂದುವನ್ನು ಸ್ಪರ್ಶಕ ಮತ್ತು ವೃತ್ತಕ್ಕೆ ಇರುವ ಸಾಮಾನ್ಯ ಬಿಂದುವನ್ನು ಸ್ಪರ್ಶ ಬಿಂದು ಎನ್ನುತ್ತೇವೆ. ಸ್ಪರ್ಶ ಬಿಂದು ಅಂತ ಕರೀತೀವಿ. ಸೊ ಇಲ್ಲಿ ಸ್ಪರ್ಶ ಬಿಂದು ಯಾವಂದ್ರೆ ಆರಂಭದಲ್ಲಿರುತ್ತೆ. ಸ್ಪರ್ಶ ಬಿಂದು ಸ್ಪರ್ಶ ಬಿಂದುವಾಗಿದೆ. ಸ್ಪರ್ಶ ಬಿಂದು. ಸೊ ಇದಿಷ್ಟು ವೃತ್ತ ಛೇದಕ ಹಾಗೂ ವೃತ್ತ ಸ್ಪರ್ಶಕಗಳ ಬಗ್ಗೆ ನಾವು ಈಗ ತಿಳ್ಕೊಂಡಿದ್ವಿ. ಸೊ ಇದ್ರ ಮೇಲೆ ನಮಗೆ ಒಂದು ಪ್ರಮೇಯ ಇದೆ. ಸೊ ಆ ಪ್ರಮೇಯ ನಮಗೆ ಪರೀಕ್ಷಾ ದೃಷ್ಟಿಯಿಂದ ಬಹಳ ಮುಖ್ಯವಾಗಿರುತ್ತದೆ. ಸೊ ಆ ಒಂದು ಪ್ರಮೇಯವನ್ನು ನಾವೀಗ ಸ್ವಲ್ಪ ಅಧ್ಯಯನ ಮಾಡೋಣ. ವೃತ್ತದ ಮೇಲಿನ ಯಾವುದೇ ಬಿಂದುವಿನಲ್ಲಿ ಎಳೆದ ಸ್ಪರ್ಶಕವು ಸ್ಪರ್ಶ ಬಿಂದುವಿನಲ್ಲಿ ಎಳೆದ ತ್ರಿಜ್ಯಕ್ಕೆ, ವೃತ್ತದ ಮೇಲಿನ ಯಾವುದೇ ಬಿಂದುವಿನಲ್ಲಿ ಎಳೆದ ಸ್ಪರ್ಶಕವು ಸ್ಪರ್ಶ ಬಿಂದುವಿನಲ್ಲಿ ಎಳೆದ ತ್ರಿಜ್ಯಕ್ಕೆ ಲಂಬವಾಗಿರುತ್ತದೆ. ವೃತ್ತದ ಮೇಲಿನ ಯಾವುದೇ ಬಿಂದುವಿನಲ್ಲಿ ಯಾವುದೇ ಬಿಂದುವಿನಲ್ಲಿ ಎಳೆದ ಸ್ಪರ್ಶಕವು ಸ್ಪರ್ಶ ಬಿಂದುವಿನಲ್ಲಿ ಸ್ಪರ್ಶ ಬಿಂದುವಿನಲ್ಲಿ ಎಳೆದ ತ್ರಿಜ್ಯಕ್ಕೆ ಏನಾಗಿರುತ್ತೆ, ಲಂಬವಾಗಿರುತ್ತೆ ಅಂತ. ಸೊ ಇಲ್ಲಿ ನಾವು ಚಿತ್ರವನ್ನು ಮಾಡಬೇಕು.
ಇದು ಪರೀಕ್ಷಾ ದೃಷ್ಟಿಯಿಂದ ಬಹಳ ಮುಖ್ಯವಾಗಿರುವಂತಹ ಒಂದು ಪ್ರಮೇಯ. ಸೊ ಈ ಥರ ಇದೆ. ಸೊ ಇಲ್ಲಿ ನೋಡಿ, ಇಲ್ಲಿ ಏನೇನಿದೆ ಅನ್ನೋದನ್ನು ನೋಡಬೇಕು. ನೋಡಿ, ಸಾಧನೆ ಇದರಲ್ಲಿ ವೃತ್ತ ಕೇಂದ್ರ ಯಾವುದು? ಓ ವೃತ್ತ ಕೇಂದ್ರ ಆಗುತ್ತೆ. ಸೊ ಓ ವೃತ್ತ ಕೇಂದ್ರ. ಸ್ಪರ್ಶಕ ಯಾವುದು? ಯಾವುದು ಸ್ಪರ್ಶಕ ಅಂದರೆ XY ಸ್ಪರ್ಶಕ. ಸ್ಪರ್ಶಬಿಂದು ಯಾವುದು ಅಂತ ಹೇಳಿದ್ರೆ P ಅನ್ನೋದು ಸ್ಪರ್ಶಬಿಂದು ಮತ್ತು P ಸ್ಪರ್ಶಬಿಂದು. ಮೇಲಿನ ಸ್ಪರ್ಶಬಿಂದು. ಆಯ್ತಾ? ಸೊ ಈಗ ನಾವು ಏನಂತ ಸಾಧಿಸಬೇಕು ಅಂದರೆ OP ಅನ್ನೋದೇನು? ತ್ರಿಜ್ಯ. OP ತ್ರಿಜ್ಯ. ನಾವೇನಂತ ಸಾಧಿಸಬೇಕು ಅಂದರೆ OP ಲಂಬ ಯಾವುದಕ್ಕೆ? XY ಗೆ ಅಂತೇಳಿ ಸಾಧಿಸಬೇಕು. ಸೊ ಅದಕ್ಕೆ ನಾವೇನು ಮಾಡ್ತೀವಿ ಅಂದರೆ XY ನ ಮೇಲೆ ಒಂದು ಬಿಂದು ಯಾರನ್ನ ಗುರುತಿಸಿದ್ವಿ? Q ಅನ್ನು ಗುರುತಿಸಿ OQ ಅನ್ನು ಸೇರಿಸಿ. ನಾವು ಸೇರಿಸಿದ್ದೀವಿ. XY ನ ಮೇಲೆ ಒಂದು ಬಿಂದು Q ಅನ್ನು ಗುರುತಿಸಿದ್ವಿ. P ಅನ್ನು ಹೊರತುಪಡಿಸಿ Q ಅನ್ನು ಮತ್ತೊಂದು ಬಿಂದು ತಗೊಂಡಿದ್ವಿ. ಆ Q ಅನ್ನೋ ಬಿಂದು ಎಲ್ಲಿದೆ ಅಂತ ಹೇಳಿದ್ರೆ ವೃತ್ತದ ಹೊರಭಾಗದಲ್ಲಿದೆ. ಇಲ್ಲಿದೆ, ವೃತ್ತದ ಹೊರಭಾಗದಲ್ಲಿದೆ. ಇದು ಬಹಳ ಮುಖ್ಯವಾಗಿ ಗಮನಿಸಬೇಕಾಗಿರುವಂತಹ ಅಂಶ. Q ಅನ್ನೋ ಬಿಂದು ವೃತ್ತದ ಹೊರಭಾಗದಲ್ಲಿದೆ. ಯಾಕಂದ್ರೆ ವೃತ್ತ ಇಲ್ಲಿಗೆ ಎಂಡಾಗುತ್ತೆ. ಸೊ ಹಾಗಾಗಿ Q ಅನ್ನೋ ಬಿಂದು ಇಲ್ಲಿರೋದ್ರಿಂದ ಇದು ವೃತ್ತದ ಹೊರಭಾಗದಲ್ಲಿದೆ. ಗೊತ್ತಾಗ್ತಿದೆಯಾ? ಸೊ ಹಾಗಾಗಿ ಈಗ ನಾವು Q ಅನ್ನೋ ಬಿಂದು ವೃತ್ತದ ಒಳಭಾಗದಲ್ಲಿ ಇದ್ದಿದ್ರೆ ಅದು ಏನಾಗ್ತಿರಲಿಲ್ಲ, ಅದು ಸ್ಪರ್ಶಕ ಅಂತೇಳಿ ಆಗ್ತಿರಲಿಲ್ಲ. ಸೊ ಹಾಗಾಗಿ ಅದು ಹೊರಭಾಗದಲ್ಲಿದೆ. ಸೊ ಹಾಗಾಗಿ ಈಗ ನೋಡಬೇಕು, OQ ಅನ್ನೋ ಬಿಂದು, OQ ಅನ್ನೋ ರೇಖೆ OP ಗಿಂತ ಏನಾಗಿದೆ? ಚಿಕ್ಕದಿದೆಯಾ ದೊಡ್ಡದಿದೆಯಾ ನೋಡಬೇಕು. ಚಿಕ್ಕದಿದೆಯಾ ದೊಡ್ಡದಿದೆಯಾ ನೋಡಿ. OP ಅಂದ್ರೆ ಎಷ್ಟು? ಸೊ OQ ಅಂದ್ರೆ ಈ ಭಾಗಕ್ಕಿಂತ ಇನ್ನೂ ಸ್ವಲ್ಪ ಉದ್ದ ಇದೆ. ಸೊ ಹಾಗಾಗಿ ಚಿತ್ರ ನೋಡಿದ್ರೆ ನಮ್ಗೆ ಗೊತ್ತಾಗಿದೆ. ಸೊ ಹಾಗಾಗಿ OQ ಅನ್ನೋದು ಯಾವಾಗಲೂ OP ಗಿಂತ ದೊಡ್ಡದಾಗಿರುತ್ತೆ. OQ ಈಸ್ ಗ್ರೇಟರ್ ದ್ಯಾನ್ ಏನಾಗಿರುತ್ತೆ? OP ಆಗಿರುತ್ತೆ. ಸೊ ಹಾಗಾಗಿ P ಬಿಂದುವನ್ನು ಹೊರತುಪಡಿಸಿ, ಹಾಗಾಗಿ ನಾವೇನಂತ ಬರೆಯಬಹುದು ಅಂದರೆ P ಬಿಂದುವನ್ನು ಹೊರತುಪಡಿಸಿ XY ಮೇಲಿನ ಎಲ್ಲ ಬಿಂದುಗಳಿಗೂ XY ಮೇಲಿನ ಎಲ್ಲ ಬಿಂದುಗಳಿಗೂ ಇದು ಅನ್ವಯಿಸೋದ್ರಿಂದ ಯಾವುದು ಅನ್ವಯಿಸೋದು ಅಂದರೆ OQ ಗ್ರೇಟರ್ ದ್ಯಾನ್ OP. ಇದು ಅನ್ವಯಿಸುವುದರಿಂದ ಸೊ O ಬಿಂದುವಿನಿಂದ XY ನ ಇತರೆ ಬಿಂದುಗಳಿಗಿರುವ ದೂರಕ್ಕಿಂತ OP ಕನಿಷ್ಠ ಉದ್ದವನ್ನು ಹೊಂದಿದೆ. ಕನಿಷ್ಠ ಉದ್ದವನ್ನು ಹೊಂದಿದೆ. ಆಯ್ತಾ? ಸೊ ಹಾಗಾಗಿ OPಯು XYಗೆ ಏನಾಗಿದೆ? ಲಂಬವಾಗಿದೆ.
ಪ್ರಮೇಯ. ಸೊ ಈ ಪ್ರಮೇಯವನ್ನು ನಾವು ಅರ್ಥ ಮಾಡ್ಕೊಳ್ಳೋಕ್ಕೆ ಭಾಳ ಸುಲಭವಾಗಿರುವಂಥ ಪ್ರಮೇಯ ಇದು. ಏನು ಮಾಡ್ತೀವಿ ಅಂದರೆ ವೃತ್ತದ ಮೇಲಿನ ಯಾವುದೇ ಬಿಂದುವಿನಲ್ಲಿ ಎರಡು ಸ್ಪರ್ಶಕವು ಸ್ಪರ್ಶ ಬಿಂದುವಿನಲ್ಲಿ ಎರಡು ಕೇಂದ್ರಗಳಿರುತ್ತೆ ಲಂಬವಾಗಿರುತ್ತೆ. ಸೊ ಅದೇ ಈ ಒಂದು ಪ್ರಮೇಯ ಹೇಳಿಕೆ ಪ್ರಕಾರ ಒಂದು ವೃತ್ತವನ್ನು ಹಾಕೊಂಡು ಒಂದು ಸ್ಪರ್ಶಕ ಹಿಡ್ಕೊಂಡು ಸ್ಪರ್ಶ ಬಿಂದು ಮತ್ತು ತ್ರಿಜ್ಯವನ್ನು ಸೇರಿಸ್ಕೊಂಡಿದ್ವಿ ಆಯ್ತಾ. ಅದೇ ರೀತಿ ಓ ಅನ್ನೋದು ವೃತ್ತಕ್ಕಿಂತ ಎಕ್ಸ್ ವೈ ಅನ್ನೋದೇನು ಸ್ಪರ್ಶಕ, ಪಿ ಅನ್ನೋದೇನು ಸ್ಪರ್ಶಬಿಂದು, ಓ ಪಿ ಅನ್ನೋದೇನು ತ್ರಿಜ್ಯ ಆಗಿರುತ್ತೆ. ಸೊ ಎಕ್ಸ್ ವೈನ ಮೇಲೆ ಒಂದು ಬಿಂದು, ಎಕ್ಸ್ ವೈನ ಮೇಲೆ ಒಂದು ಬಿಂದು ಯಾರನ್ನು ಸೇರಿಸಿದ್ವಿ, ಕ್ಯೂ ಅನ್ನು ಸೇರಿಸಿದ್ವಿ. ಕ್ಯೂ ಅನ್ನು ಗುರುತಿಸಿ ಓ ಕ್ಯೂ ಅನ್ನು ಸೇರಿಸಿದೆ. ಯಾವುದನ್ನು ಸೇರಿಸಿದೆ? ಓ ಕ್ಯೂ ಅನ್ನು ಏನು ಮಾಡಿದ್ವಿ? ಸೇರಿಸಿದ್ವಿ. ಸೊ ಹಾಗಾಗಿ ಓ ಕ್ಯೂ ಅನ್ನೋದು ಯಾವಾಗ ಓ ಪಿ ಅಂತ ಏನಾಗುತ್ತೆ ದೊಡ್ಡದಾಗಿರುತ್ತೆ ಅಲ್ವಾ. ಚಿತ್ರ ನೋಡಿದ್ರೆ ನಮಗೆ ಗೊತ್ತಾಗುತ್ತೆ. ಯಾಕಂದರೆ ಈ ಬಿಂದುವನ್ನು ಹೊರತುಪಡಿಸಿ ಎಕ್ಸ್ ವೈನ ಮೇಲಿನ ಎಲ್ಲ ಬಿಂದುಗಳಿಗೂ ಇದು ಅನ್ವಯಿಸುವುದರಿಂದ ಯಾವ್ದು ಅನ್ವಯಿಸುವುದು ಅಂತ ಹೇಳಿದ್ರೆ ಓ ಕ್ಯೂ ಗ್ರೇಟರ್ ಓ ಪಿ ಇದು ಅನ್ವಯಿಸೋದ್ರಿಂದ ಓ ಬಿಂದುವಿನಿಂದ ಎಕ್ಸ್ ವೈನ ಇತರೆ ಬಿಂದುಗಳಿಗಿರುವ ದೂರಕ್ಕಿಂತ ಓ ಪಿ ಏನಾಗಿದೆ ಅಂತ ಹೇಳಿದ್ರೆ ಕನಿಷ್ಠ ದೂರವನ್ನು ಹೊಂದಿದೆ. ನೋಡಿ ಇನ್ನೊಂದು ಬಿಂದು ಗುರುತಿಸಿದ್ರೆ ಇಲ್ಲೊಂದು ಬಿಂದು, ಇಲ್ಲೊಂದು ಬಿಂದು, ಇಲ್ಲೊಂದು ಬಿಂದು ಹೀಗೆ ಗುರುತಿಸ್ತಾ ಹೋದರೆ ಈ ಒಂದು ರೇಖೆಗಳಿಗೆ ದೂರಕ್ಕಿಂತ ಓ ಪಿ ಅನ್ನೋದು ಅತ್ಯಂತ ಚಿಕ್ಕದಾಗಿದೆ ಅಲ್ವಾ. ಗೊತ್ತಾ. ಹಾಗಾಗಿ ಏನಾಗುತ್ತೆ ಓ ಪಿ ಯು ಎಕ್ಸ್ ವೈಗೆ ಯಾವಾಗಲೂ ಏನಾಗುತ್ತೆ ಲಂಬವಾಗಿರುತ್ತದೆ. ಸೊ therefore ನಾವೇನು ಮಾಡ್ತೀವಿ ಓ ಪಿ ಈಸ್ ಪರ್ಪೆಂಡಿಕ್ಯುಲರ್ ಟು ಎಕ್ಸ್ ವೈ ಅಥವಾ ಕೋನ ಓ ಪಿ ವೈ ಇಸ್ ಈಕ್ವಲ್ ಟು ಕೋನ ಓ ಪಿ ಎಕ್ಸ್ ಇಸ್ ಈಕ್ವಲ್ ಟು ಡಿಗ್ರಿ 90 ಡಿಗ್ರಿ. ಇದು ನಮ್ಮ ಪ್ರಮೇಯದ ಒಂದು ಸಾಧನೆ. ಗೊತ್ತಾಗ್ತಿದೆಯಾ? ಏನು ಡೌಟ್ ಇದೆಯಾ? ಡೌಟ್ ಇದೆಯಾ? ಸೊ ಹಾಗಾಗಿ ಇದು ಪರೀಕ್ಷಾ ದೃಷ್ಟಿಯಿಂದ ಬಹಳ ಮುಖ್ಯವಾಗಿರುವಂಥ ಒಂದು ಪ್ರಮೇಯ. ಸೊ ಹಾಗಾಗಿ ನಾವು ಈಗ ಇನ್ನೊಂದು ಪ್ರಮೇಯಕ್ಕೆ ಹೋಗೋಣ. ಈಗ ನಾವು ವೃತ್ತದ ಒಳಭಾಗದಿಂದ ಯಾವುದೇ ಸ್ಪರ್ಶಕವನ್ನು ಎಳೆಯಲು ಸಾಧ್ಯ ಅಂದರೆ ಖಂಡಿತವಾಗಿಯೂ ಇಲ್ಲ. ವೃತ್ತದ ಒಳಭಾಗದಿಂದ ಯಾವುದೇ ರೀತಿ ಸ್ಪರ್ಶಕವನ್ನು ಎಳೆಯಲು ಸಾಧ್ಯ ಇಲ್ಲ. ಸ್ಪರ್ಶಕ ಎಳಿಬೇಕು ಅಂದರೆ ಅದು ಎಲ್ಲಿರಬೇಕು ಬಿಂದು ಅಂತ ಹೇಳಿದ್ರೆ ವೃತ್ತದ ಪರಿಧಿಯ ಮೇಲೆ ಇರಬೇಕು. ಎಲ್ಲಿರಬೇಕು? ವೃತ್ತದ ಪರಿಧಿಯ ಮೇಲೆ ಇರಬೇಕು. ಸೊ ನಾವೀಗ ಪ್ರಮೇಯ 2 ಹೋಗೋಣ. ಸೊ ಪ್ರಮೇಯ 2 ಏನು ಹೇಳ್ತಪ್ಪ ಅಂತ ಹೇಳಿದ್ರೆ ಇದು ಬಹಳ ಮುಖ್ಯವಾಗಿ ಬಹಳ ತುಂಬ ಸರಿ ಕೇಳಿರುವಂಥ ಪ್ರಮೇಯ. ಸೊ ಇದು ಸ್ವಲ್ಪ ನೀಟಾಗಿ ನೋಡ್ಕೊಳ್ಳಿ. ಸೊ ಏನಪ್ಪ ಅಂತಂದರೆ ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕದ ಉದ್ದವು ಸಮನಾಗಿರುತ್ತದೆ. ಬಾಹ್ಯದಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕದ ಉದ್ದವು ಏನಾಗಿರ್ತವೆ? ಸಮನಾಗಿರ್ತವೆ ಅಂತೇಳಿ ಇದೆ. ಸೊ ಇಲ್ಲಿ ಸ್ಪರ್ಶಕಗಳು ಅಂತ ಕೇಳಿದಾಗ ಈ 2 ಸ್ಪರ್ಶಕಗಳನ್ನು ನಾವು ಬರ್ಕೋಬೇಕಾಗ್ತದೆ. ಸೊ ಸರಿಯಾಗಿ ನೋಡ್ಕೊಳ್ಳಿ. ಇನ್ನೊಂದು ಬಾಹ್ಯ ಬಿಂದುವನ್ನು ಗುರುತಿಸಬೇಕು. ಬಾಹ್ಯ ಅಂತ ಹೇಳಿದ್ರೆ ಹೆಸರಲ್ಲೇ ಇದೆ. ಬಾಹ್ಯ ಅಂದರೆ ಹೊರಗಿನ ಅಂತ. ಹೊರಗಿನ ಬಿಂದು ಪಿ ಅನ್ನು ಗುರುತಿಸೋಣ.
ಭಾಳ ನೀಟಾಗಿ ಬೇಕಾಗುತ್ತೆ. ಅಂದರೆ ಈ ಥರ ಸಿಗಲಿ ತ್ರಿಜ್ಯ ಮತ್ತು ಸ್ಪರ್ಶಕಗಳ ನಡುವೆ 90 ಡಿಗ್ರಿ ಇರುತ್ತೆ ಅಂತ. ಸೊ ಹಾಗಾಗಿ ಇಲ್ಲಿ ನೋಡಿದ್ರೆ ನಮಗೆ ಕರೆಕ್ಟಾಗಿ 90 ಡಿಗ್ರಿ ಥರನೇ ಕಾಣ್ತದೆ. ಸೊ ಹಾಗಾಗಿ ಇಲ್ಲಿ ಒ ಪಿ ಅಂತ ಏನು ದೂರ ಇದೆಯಲ್ಲ ಇದನ್ನು ನಾವು ಸೇರಿಸೋಣ. ಸೊ ಈ ಬಿಂದುವನ್ನು ಎ, ಇದನ್ನ ಬಿ ಅಂತ ಮಾಡೋಣ. ಸೊ ಇದು 90 ಡಿಗ್ರಿ ಇರುತ್ತೆ, ಇದು 60 ಇರುತ್ತೆ. ಈಗ ಏನೇನು ಕೊಟ್ಟಿದ್ದಾರೆ ಅಂತ ನೋಡೋಣ. ಅದನ್ನು ನಾವು ದತ್ತ ಅಂತ ಕೊಟ್ಟಿದ್ದಾರೆ. ದತ್ತದಲ್ಲಿ ಓ ಅನ್ನೋದೇನು ವೃತ್ತ ಕೇಂದ್ರ ಅಲ್ವಾ, ಓ ಅನ್ನೋದೇನು ವೃತ್ತ ಕೇಂದ್ರ. ಬಾಹ್ಯ ಬಿಂದು ಯಾವುದು? ಪಿ. ಪಿ ಏನು? ಬಾಹ್ಯ ಬಿಂದು. ಸರಿನಾ? ಸ್ಪರ್ಶ ಬಿಂದುಗಳು ಯಾವ್ಯಾವ ಅಂದರೆ ಎ ಮತ್ತು ಬಿ. ಯಾವುದು? ಎ ಮತ್ತು ಬಿ. ಸೊ ಹಾಗಾಗಿ ಎ ಪಿ ಅಂತ ಏನಿದೆಯಲ್ಲ, ಸೊ ಎ ಪಿ ಅನ್ನೋದು ಸ್ಪರ್ಶಕ ಆಗಿರುತ್ತೆ. ಇನ್ನು ಸ್ಪರ್ಶಕ ಯಾವುದು? ಬಿ ಪಿ. ಹಾಗಾಗಿ ಎ ಪಿ ಮತ್ತು ಬಿ ಪಿ ಸ್ಪರ್ಶಕಗಳು. ಎ ಪಿ ಮತ್ತು ಬಿ ಪಿ ಸ್ಪರ್ಶಕಗಳು. ಅರ್ಥ ಆಗ್ತಿದೆಯಾ? ಸೊ ಹಾಗಾಗಿ ಇವು ಸ್ಪರ್ಶಕ. ನಾವು ಏನಾದರೂ ಸಾಧಿಸಬೇಕು ಅಂತ ಹೇಳಿದ್ರೆ ಏನಂತ ಸಾಧಿಸ್ತೀವಿ ಅಂತ ಹೇಳಿದ್ರೆ ಸ್ಪರ್ಶಕಗಳ ಉದ್ದವು ಸಮಾನವಾಗಿರುತ್ತದೆ. ಅಲ್ಲಿಗೆ ಎ ಪಿ ಅನ್ನೋದು ಯಾವುದಕ್ಕೆ ಸಮಾನ ಅಂತ ತೋರಿಸಬೇಕು? ಬಿ ಪಿಗೆ ಸಮ. ಸೊ ಎ ಪಿ ಇಸ್ ಈಕ್ವಲ್ ಟು ಬಿ ಪಿಗೆ ಸಮ ಅಂತ ನಾವು ತೋರಿಸಬೇಕು. ಆಯ್ತಾ? ರಚನೆ ಏನಾದರೂ ಮಾಡ್ಕೊಂಡಿದ್ದೀವಿ ಅಂದರೆ ಖಂಡಿತ ಹೌದು. ಯಾಕಂದರೆ ಇಲ್ಲಿ ಓ ಎ ಅನ್ನೋದೇನು? ತ್ರಿಜ್ಯ. ಓ ಎ ಓ ಬಿ ಅನ್ನೋದು ಕೂಡ ಏನು? ತ್ರಿಜ್ಯ. ಓ ಎ ಓ ಬಿ ತ್ರಿಜ್ಯಗಳನ್ನು ಸೇರಿಸಿದೆ. ತ್ರಿಜ್ಯಗಳನ್ನು ಸೇರಿಸಿದೆ. ಆಯ್ತಾ? ಅದೇ ಥರ ಓ ಪಿ ಯನ್ನು ಕೂಡ ನಾವು ಸೇರಿಸಿದ್ವಿ. ಆಯ್ತಾ? ಸೊ ಒಂದು ವೃತ್ತದಿಂದ ಇವುಗಳ ನಡುವಿನ ಅಂತರವನ್ನು ನಾವು ಸೇರಿಸಿದ್ದೀವಿ. ಅರ್ಥಾಗ್ತಿದೆಯಾ? ಸೊ ಹಾಗಾಗಿ ಇಷ್ಟು ಆಯಿತು. ಈಗ ಸಾಧನೆ ನೋಡಿ, ಇಷ್ಟೆಲ್ಲ ರಚನೆ ಮಾಡಿದ್ಮೇಲೆ ಇಲ್ಲಿ ನಮಗೆ ಈಗ ಒಂದು ತ್ರಿಜ್ಯ, ಈ ಒಂದು ಚಿತ್ರವನ್ನು ನಾವು ತಗೊಂಡ್ರೆ ಈ ಚಿತ್ರದಲ್ಲಿ ಎರಡು ತ್ರಿಭುಜಗಳು ಬರ್ತಿದಾವ ಅನ್ನೋದನ್ನು ನಾವು ನೋಡಬೇಕು. ಹೌದು, ಖಂಡಿತವಾಗಲೂ ಎರಡು ತ್ರಿಭುಜಗಳು ಬರ್ತಿದ್ದಾರೆ. ಯಾವ್ದಾದ್ರು ಒಂದು ಓ ಎ ಪಿ ಅನ್ನೋದು ತ್ರಿಭುಜ, ಇನ್ನೊಂದು ತ್ರಿಭುಜ ಓ ಬಿ ಪಿ. ಆಯ್ತಾ? ಸೊ ತ್ರಿಭುಜ ಓ ಎ ಪಿ ಮತ್ತು ತ್ರಿಭುಜ ಓ ಬಿ ಪಿಗಳಲ್ಲಿ ತ್ರಿಭುಜ ಓ ಎ ಪಿ ಮತ್ತು ತ್ರಿಭುಜ ಓ ಬಿ ಪಿಗಳಲ್ಲಿ ನಾವೆರಡೂ ತ್ರಿಭುಜಗಳನ್ನು ತಗೊಂಡು ಹೋಲಿಕೆ ಮಾಡಬೇಕು. ನೋಡಿ, ಓ ಎ ಇಸ್ ಈಕ್ವಲ್ ಟು ಯಾವುದಕ್ಕೆ ಸಮ? ಓ ಬಿಗೆ ಸಮ. ಓ ಎ ಇಸ್ ಈಕ್ವಲ್ ಟು ಓ ಬಿ. ಏನವು? ತ್ರಿಜ್ಯಗಳು. ಯಾಕಂದರೆ ನಮ್ಗೆ ಗೊತ್ತು, ಒಂದು ವೃತ್ತದಲ್ಲಿ ಎಳೆಯಬಹುದಾದ ಎಲ್ಲ ತ್ರಿಜ್ಯಗಳು ಪರಸ್ಪರ ಏನಾಗಿರುತ್ತೆ? ಸಮಾನವಾಗಿರುತ್ತದೆ. ಅರ್ಥ ಆಗ್ತಿದೆಯಾ? ಸೊ ಹಾಗಾಗಿ ಓ ಎ ಇಸ್ ಈಕ್ವಲ್ ಟು ಯಾವುದಕ್ಕೆ ಸಮ? ಓ ಬಿಗೆ ಸಮ. ಆಯ್ತಾ? ಹಾಗಾಗಿ ಇಲ್ಲಿ ನೆಕ್ಸ್ಟ್ ನೋಡ್ಕೋಬೇಕು. ಕೋನ ನೋಡಿ, ಕೋನ ಓ ಎ ಪಿ. ಕೋನ ಓ ಎ ಪಿ ಇಸ್ ಈಕ್ವಲ್ ಟು ಎಷ್ಟು ಡಿಗ್ರಿ? 90 ಡಿಗ್ರಿ. ಯಾಕಂದರೆ ಓ ಎ ಅನ್ನೋದು ತ್ರಿಜ್ಯ, ಎ ಪಿ ಅನ್ನೋದೇನು? ಸ್ಪರ್ಶಕ. ತ್ರಿಜ್ಯ ಮತ್ತು ಸ್ಪರ್ಶಕಗಳು ಪರಸ್ಪರ ಏನಾಗಿರ್ತವೆ? ಲಂಬವಾಗಿರ್ತವೆ. ಏನಾಗಿರ್ತವೆ? ಸುಲಂಬವಾಗಿರ್ತವೆ. ಸೊ ಹಾಗಾಗಿ ಓ ಎ ಪಿ ಇಸ್ ಈಕ್ವಲ್ ಟು 90 ಡಿಗ್ರಿ. ಅದೇ ಥರ ಓ ಬಿ ಅನ್ನೋದು ಕೂಡ ತ್ರಿಜ್ಯ, ಬಿ ಪಿ ಅನ್ನೋದು ಸ್ಪರ್ಶಕ. ಸೊ ಇಲ್ಲಿ ಕೂಡ ಎಷ್ಟು ಡಿಗ್ರಿ ಇರುತ್ತೆ? 90 ಡಿಗ್ರಿ ಇರುತ್ತೆ. ಯಾಕಂದರೆ ತ್ರಿಜ್ಯ ಮತ್ತು ಸ್ಪರ್ಶಕಗಳ ನಡುವಿನ ಕೋನ ತ್ರಿಜ್ಯ ಮತ್ತು ಸ್ಪರ್ಶಕಗಳ ನಡುವಿನ ಕೋನಗಳು
ಈ ಎರಡೂ ತ್ರಿಭುಜಗಳಲ್ಲಿ ಯಾವುದಾದ್ರೂ ಒಂದು ಬಾಹು ಸಾಮಾನ್ಯ ಇದೆಯಾ ಅನ್ನೋದನ್ನ ನಾವು ಈಗ ನೋಡ್ಕೋಬೇಕು. ಯಾವ್ದಾದ್ರು ಸಾಮಾನ್ಯ ಇದೆಯಾ ಅಂದರೆ ಖಂಡಿತ ಇದೆ. ಯಾವುದು ಸಾಮಾನ್ಯ ಅಂತ ಹೇಳಿದ್ರೆ ನೋಡಿ, ಒ ಪಿ ಇಸ್ ಈಕ್ವಲ್ ಟು ಒ ಬಿ ಅನ್ನೋದು ಸಾಮಾನ್ಯವಾಗಿದೆ. ಎಂಥ ಬಾಹು ಅಂತ ಕರಿತೀವಿ ಅಂದರೆ ಸಾಮಾನ್ಯ ಬಾಹು ಅಂತ ಕರಿತೀವಿ. ಇದು ಸಾಮಾನ್ಯ ಬಾಹು, ಅಥವಾ ಇದನ್ನು ನಾವು ಏನಂತ ಕರಿತೀವಿ, ಕರ್ಣ ಅಂತ ಕೂಡ ಕರಿತೀವಿ. ಯಾಕಂದ್ರೆ ಇಲ್ಲಿ ತಗೊಂಡಿರೋದು ನಾವು ಲಂಬಕೋನ ತ್ರಿಭುಜಗಳು ಅರ್ಥಾತ್. ಸೊ ಹಾಗಾಗಿ ಇಲ್ಲಿ ನಾವು ಲಂಬಕೋನ, ಇದು ಲಂಬಕೋನ, ಇದು ವಿಕರ್ಣ, ಇದು ಬಾಹು ಅಂತ ಕರಿತೀವಿ. ಅಥವಾ ಲಂಕ ವಿಕರ್ಣ ಅಥವಾ ಕರ್ಣ ಅಂತ ಕರಿತೀವಿ. ಸೊ ಲಂ ವಿ ಬಾ ಅಂದರೆ ಲಂಬಕೋನ, ವಿಕರ್ಣ, ಬಾಹು ಸಿದ್ಧಾಂತದ ಪ್ರಕಾರ. ಸೊ ಎರಡೂ ತ್ರಿಭುಜಗಳಿಗೆ ಒಂದೇ ಒಂದು ಸಾಮಾನ್ಯವಾಗಿರುವಂತಹ ಕರ್ಣ ಇದೆ ಅಥವಾ ವಿಕರ್ಣ ಇದೆ. ಎರಡೂ ತ್ರಿಭುಜಗಳಿಗೆ ಒಂದೇ ಒಂದು ಸಾಮಾನ್ಯವಾಗಿರುವಂತಹ ಕರ್ಣ ಇದೆ. ಸೊ ಹಾಗಾಗಿ ಇಲ್ಲಿ ಲಂ ವಿ ಬಾ ಸಿದ್ಧಾಂತದ ಪ್ರಕಾರ. ಹಾಗಾಗಿ ಈ ಒಂದು ಎರಡು ಲಂಬಕೋನ ತ್ರಿಭುಜಗಳಲ್ಲಿ ಲಂಬಕೋನಗಳು ಸಮನಾಗಿದ್ದು ವಿಕರ್ಣಗಳು ಸಮನಾಗಿದ್ದು, ಆ ವಿಕರ್ಣ ಮತ್ತು ಲಂಬಕೋನಗಳ ನಡುವಿನ ಬಾಹು, ವಿಕರ್ಣ ಮತ್ತು ಲಂಬಕೋನಗಳ ನಡುವಿನ ಬಾಹು ಇನ್ನೊಂದು ತ್ರಿಭುಜದ ಲಂಬಕೋನ, ವಿಕರ್ಣ ಹಾಗೂ ಆ ಬಾಹುವಿಗೆ ಸಮನಾಗಿದ್ದರೆ ಆ ಎರಡು ತ್ರಿಭುಜಗಳು ಏನಾಗಿರ್ತವೆ ಅಂದರೆ ಸರ್ವಸಮವಾಗಿರ್ತವೆ ಅಂತ ಹೇಳ್ತೀವಿ. ಹಾಗಾಗಿ ತ್ರಿಭುಜ ಒ ಎ ಪಿ ಸರ್ವಸಮ ತ್ರಿಭುಜ, ಅದು ಒ ಬಿ ಪಿ ಅಂತ ಕರಿತೀವಿ. ತ್ರಿಭುಜ ಒ ಎ ಪಿ ಸರ್ವಸಮ ತ್ರಿಭುಜ ಒ ಬಿ ಪಿ ಅಂತ ಹೇಳ್ತೀವಿ. ಸೊ ಸರ್ವಸಮ ಆದಮೇಲೆ ಅವು ಒಂದರಲ್ಲೊಂದು ಏನಾಗುತ್ತೆ, ಐಕ್ಯವಾಗುತ್ತವೆ. ಸರ್ವಸಮ ಅಂತ ಹೇಳಿದ್ರೆ ಅದಕ್ಕೆ ಒಂದರಲ್ಲೊಂದು ಏನಾಗಬೇಕು, ಅವು ಐಕ್ಯವಾಗಬೇಕು. ಸೊ ಐಕ್ಯ ಆದರೆ ಸೊ ತ್ರಿಭುಜ ಒ ಎ ಪಿ ಮೇಲೆ ಯಾವ್ದು ಐಕ್ಯವಾಗುತ್ತೆ, ತ್ರಿಭುಜ ಒ ಬಿ ಪಿ ಐಕ್ಯವಾಗುತ್ತೆ. ಸೊ ಹಾಗಾಗಿ ಇನ್ನೇನು ಓ ಮೇಲೆ ಓನ ಐಕ್ಯವಾಗುತ್ತೆ, ಹಾಗಾಗಿ ಪಿ ಮೇಲೆ ಪಿ ಐಕ್ಯವಾಗುತ್ತೆ. ಹಾಗಾಗಿ ಒ ಎ ಮೇಲೆ ಒ ಬಿ ಐಕ್ಯವಾಗುತ್ತೆ. ಹಾಗಾದರೆ ಎ ಪಿಯ ಮೇಲೆ ವಿಚ್ ಇಂಪ್ಲೈಸ್ ಎ ಪಿಯ ಮೇಲೆ ಯಾವುದು ಐಕ್ಯವಾಗುತ್ತೆ ಅಂದರೆ ಬಿ ಪಿ ಐಕ್ಯವಾಗುತ್ತೆ. ಅಂದರೆ ಸರ್ವಸಮಾನ ಆದಮೇಲೆ ಎಲ್ಲ ಅಂಶಗಳು ಪರಸ್ಪರ ಸಮನಾಗಿದ್ದಾಗ ಎ ಪಿ ಅನ್ನೋದು ಕೂಡ ಯಾವುದಕ್ಕೆ ಸಮ, ಬಿ ಪಿಗೆ ಸಮ. ಯಾಕೆ ಅಂದರೆ ಸರ್ವಸಮ ತ್ರಿಭುಜಗಳ ಲಕ್ಷಣ. ಸರ್ವಸಮ ತ್ರಿಭುಜಗಳ ಲಕ್ಷಣ ಅಂತ ಕರೀತೀವಿ. ಇವು ಸರ್ವಸಮ ತ್ರಿಭುಜಗಳ ಲಕ್ಷಣ, ವಿಚ್ ಇಂಪ್ಲೈಸ್ ಎ ಪಿ ಇಸ್ ಈಕ್ವಲ್ ಟು ಬಿ ಪಿ ಆಗಿರುತ್ತೆ. ಎ ಪಿ ಇಸ್ ಈಕ್ವಲ್ ಟು ಬಿ ಪಿ. ಸೊ ಇದು ಪರೀಕ್ಷಾ ದೃಷ್ಟಿಯಿಂದ ಬಹಳ ಮುಖ್ಯವಾಗಿರುವಂತಹ ಒಂದು ಪ್ರಮೇಯ. ಏನು ಪ್ರಮೇಯ ಅಂತ ಹೇಳಿದ್ರೆ, ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಸ್ಪರ್ಶಕಗಳ ಉದ್ದವು ಪರಸ್ಪರ ಏನಾಗಿರ್ತವೆ, ಸಮನಾಗಿರ್ತವೆ. ಇಲ್ಲಿ ಒಂದು ಬಾಹ್ಯ ಬಿಂದು ತಗೋಬೇಕು, ಈ ಒಂದು ಬಾಹ್ಯ ಬಿಂದು, ಅದರ ಪ್ರಕಾರ ಒಂದು ವೃತ್ತ ಬರ್ಕೋಬೇಕು, ಒಂದು ಬಾಹ್ಯ ಬಿಂದು ಬರ್ಕೋಬೇಕು. ಬಾಹ್ಯ ಬಿಂದುವಿನಿಂದ ಸ್ಪರ್ಶಕಗಳನ್ನು ಎಳ್ಕೋಬೇಕು. ಎಳ್ಕೊಂಡಿದ್ವಿ, ಗೊತ್ತಾಗ್ತಿದೆಯಾ? ವೃತ್ತಕೇಂದ್ರವು ಬಾಹ್ಯ ಬಿಂದು ಪಿ, ಎ ಪಿ ಮತ್ತು ಬಿ ಪಿ ಅನ್ನೋದೇನು ಸ್ಪರ್ಶಕಗಳು, ಗೊತ್ತಾಗ್ತಿದೆಯಾ? ಹಾಗಾಗಿ ಅವುಗಳು ಉದ್ದಗಳು ಪರಸ್ಪರ ಏನಾಗಿರ್ತವೆ, ಸಮನಾಗಿರ್ತವೆ ಅಂತ ನಾವು ಪ್ರೂವ್ ಮಾಡಬೇಕು. ಹಾಗಾಗಿ ಓನ ವೃತ್ತಕ್ಕಿಂತ ಪಿ ಅನ್ನೋದು ಬಾಹ್ಯ ಬಿಂದು, ಎ ಪಿ ಮತ್ತು ಬಿ ಪಿ ನೀವು ಸ್ಪರ್ಶಕಗಳಾಗಿರ್ತವೆ. ಸಾಧನೀಯ ಏನಂತ ಸಾಧಿಸಬೇಕು ಅಂದರೆ ಎ ಪಿ ಇಸ್ ಈಕ್ವಲ್ ಟು ಯಾವುದಕ್ಕೆ ಸಮ, ಬಿ ಪಿಗೆ ಸಮ ಅಂತ ಹೇಳಿ ನಾವು ಸಾಧಿಸಬೇಕು. ಇಲ್ಲಿ ಒ ಎ ಒ ಬಿ ತ್ರಿಜ್ಯಗಳಿದ್ದಾವೆ, ಅವುಗಳನ್ನು ಸೇರಿಸಬೇಕು. ಆಮೇಲೆ ಒ ಪಿ ಅನ್ನು ಕೂಡ ನಾವು ಸೇರಿಸಬೇಕು. ಒ ಎ ಒ ಬಿ ತ್ರಿಜ್ಯಗಳನ್ನು ಸೇರಿಸಿದೆ, ಒ ಪಿ ಅನ್ನು ಕೂಡ ನಾವು ಸೇರಿಸಬೇಕು. ಈಗ ಸೇರಿಸಿದ ಮೇಲೆ ಎರಡು ತ್ರಿಭುಜಗಳು ಇರ್ತವೆ. ಒಂದು ತ್ರಿಭುಜ ಒ ಎ ಪಿ ಮತ್ತು ತ್ರಿಭುಜ ಒ ಬಿ ಪಿ ಎರಡು ತ್ರಿಭುಜಗಳಿದ್ದಾವೆ. ತ್ರಿಭುಜ ಒ ಎ ಪಿ ಮತ್ತು ತ್ರಿಭುಜ ಒ ಬಿ ಪಿಗಳಲ್ಲಿ ಎರಡು ತ್ರಿಭುಜಗಳನ್ನು ಹೋಲಿಕೆ ಮಾಡ್ತಾ ಹೋಗಬೇಕು. ಮಾಡಿದಾಗ ಒ ಎ ಇಸ್ ಈಕ್ವಲ್ ಟು ಯಾವುದಕ್ಕೆ ಸಮ, ಒ ಬಿಗೆ ಸಮ ತ್ರಿಜ್ಯಗಳಾಗುತ್ತೆ. ಆಮೇಲೆ ಕೋನ ಒ ಎ ಪಿ, ಕೋನ ಒ ಎ ಪಿ ಇಸ್ ಈಕ್ವಲ್ ಟು ಕೋನ ಒ ಬಿ ಪಿ ಇಸ್ ಈಕ್ವಲ್ ಟು ಎಷ್ಟು ಡಿಗ್ರಿ, 90 ಡಿಗ್ರಿ. ಯಾಕೆ 90 ಡಿಗ್ರಿ ಅಂತ ಹೇಳಿದ್ರೆ ಅದು ತ್ರಿಜ್ಯ ಮತ್ತು ಸ್ಪರ್ಶಕಗಳ ನಡುವಿನ ಕೋನ ಆಗಿರುತ್ತೆ. ಅನಂತರ ಎರಡು ತ್ರಿಭುಜಗಳಲ್ಲಿ ಒಂದು ಬಾಹು ಸಾಮಾನ್ಯ ಇದೆ, ಅದು ಒ ಪಿ
ಇಲ್ಲಿ ಲಂಬಿಕ ಅಥವಾ ಲಂಬಿಬ ಸಿದ್ಧಾಂತ ನೋಡ್ತೀವಿ. ಲಂಬಕೋನ ಲಂಕಾಬ ಅಂತ ಕರೀತಾರೆ ಅಥವಾ ಲಂಬಿಬ ಅಂತ ಕರೀತಾರೆ. ಲಂಬಕೋನ ಕರ್ಣ ಬಾಹು ಸಿದ್ಧಾಂತದ ಪ್ರಕಾರ ಅಂತ ಕೂಡ ಹೇಳ್ತೀವಿ. ಅದರ ಪ್ರಕಾರ ಈ ಎರಡು ತ್ರಿಭುಜಗಳು ಒಂದಕ್ಕೊಂದು ಏನಾಗಿರ್ತವೆ, ಸರ್ವಸಮವಾಗಿರುತ್ತವೆ. ಅತತ್ಯ ಹಾಗಾಗಿ ತ್ರಿಭುಜ OEAP ಸರ್ವಸಮ, ತ್ರಿಭುಜ OEP ಸರ್ವಸಮ ಅಂದಮೇಲೆ ಅವು ಒಂದರಲ್ಲೊಂದು ಏನಾಗಬೇಕು, ಐಕ್ಯವಾಗಲೇಬೇಕು ಅಲ್ವಾ. ಸೊ ಐಕ್ಯವಾಗ ಮಾತ್ರ ಅವನ್ನು ನಾವು ಸರ್ವಸಮ ತ್ರಿಭುಜಗಳು ಅಂತ ಹೇಳಿ ಕರಿತೀವಿ. ಸೊ ಐಕ್ಯವಾಗಿರೋದ್ರಿಂದ ಸರ್ವಸಮ ತ್ರಿಭುಜಗಳ ಲಕ್ಷಣಗಳ ಪ್ರಕಾರ ಸರ್ವಸಮ ಅಂದರೆ ಎಲ್ಲ ಅಂಶಗಳು ಒಂದು ತ್ರಿಭುಜದ ಎಲ್ಲ ಅಂಶ ಮತ್ತೊಂದು ತ್ರಿಭುಜದ ಎಲ್ಲ ಅಂಶಕ್ಕೆ ಸಮಾನವಾಗಿರೋದ್ರಿಂದ ಇಲ್ಲಿ ಸಮ ಆಗದೇ ಇರುವ ಅಂಶಗಳು ಯಾವಂದ್ರೆ AP ಮತ್ತೆ BP. ಯಾವುದು AP ಮತ್ತೆ BP ಇವು ಕೂಡ ಪರಸ್ಪರ ಏನಾಗಿರ್ತವೆ, ಸಮನಾಗಿರ್ತವೆ ಅಂತ ಹೇಳಿ ನಾವು ಈಗ ಪ್ರೂವ್ ಮಾಡಿದ್ವಿ. ಸೊ ಇದು ಪ್ರಮೇಯವನ್ನು ಸಾಧಿಸುವಂಥ ಒಂದು ವಿಧಾನ. ಅರ್ಥ ಆಗ್ತಿದೆಯಾ? ಸೊ ಹಾಗಾಗಿ ಮಕ್ಕಳೇ, ನಾವು ಇವತ್ತಿನ ಒಂದು ತರಗತಿಯಲ್ಲಿ ಏನೇನು ಕಲಿತಿದ್ದೀವಿ ಅನ್ನೋದನ್ನ ಸ್ವಲ್ಪ ಹಾಗೆ ಯೋಚನೆ ಮಾಡೋಣ. ಸೊ ಏನೇನು ಕಲಿತಿದ್ದೀವಿ ಅನ್ನೋದು, ವೃತ್ತ ಅಂದರೆ ಏನು, ವೃತ್ತ ಅಂದರೆ ಏನು ಅನ್ನೋದನ್ನು ಕಲಿತಿದ್ದೀವಿ. ಆಮೇಲೆ ವೃತ್ತದಲ್ಲಿ ಬರುವಂತಹ ಸಾಮಾನ್ಯ ಅಂಶಗಳು, ಫಾರ್ ಎಕ್ಸಾಂಪಲ್ ಯಾವುದು ಅಂದರೆ ಅದಕ್ಕೆ ಕೇಂದ್ರ ಬಿಂದು ಬರುತ್ತೆ, ಆಮೇಲೆ ತ್ರಿಜ್ಯ ಬರುತ್ತೆ, ಆಮೇಲೆ ವ್ಯಾಸ ಬರುತ್ತೆ, ಆಮೇಲೆ ಜ್ಯಾ ಬರುತ್ತೆ, ಆಮೇಲೆ ಪರಿಧಿ ಬರುತ್ತೆ, ಆಮೇಲೆ ವೃತ್ತಖಂಡಗಳು ಬರ್ತವೆ ಅಲ್ವಾ. ಸೊ ಇವನ್ನೆಲ್ಲವೂ ಕೂಡ ನಾವೇನು ಮಾಡಿದ್ವಿ, ಅವುಗಳ ಬೇಸಿಕ್ ಅಥವಾ ಮೂಲಭೂತ ಒಂದು ಪರಿಕಲ್ಪನೆಗಳನ್ನು ಅರ್ಥ ಮಾಡ್ಕೊಂಡ್ವಿ. ಅರ್ಥ ಮಾಡ್ಕೊಂಡ್ಮೇಲೆ ಮುಂದಕ್ಕೆ ನಾವೇನು ಕಲ್ತಿದ್ದೀವಿ ಅಂತ ಹೇಳಿದ್ರೆ, ವೃತ್ತದಲ್ಲಿ ಸ್ಪರ್ಶಕ ಅಂದ್ರೆ ಏನು, ಆಮೇಲೆ ವೃತ್ತದ ಛೇದಕ ಅಂದ್ರೆ ಏನು ಅನ್ನೋದನ್ನು ಕೂಡ ನಾವು ಮಾಡಿದ್ವಿ, ಕಲ್ತಿದ್ವಿ ಅಲ್ವಾ. ವೃತ್ತ ಸ್ಪರ್ಶಕ ಅಂದರೆ ಒಂದು ಬಿಂದುವಿನಲ್ಲಿ ಛೇದಿಸ್ಕೊಂಡು ಹೋಗಬೇಕು, ವೃತ್ತ ಛೇದಕ ಅಂದರೆ ಎರಡು ಬಿಂದುಗಳಲ್ಲಿ ಛೇದಿಸಬೇಕು ಅನ್ನೋದು ನಾವು ಕಲ್ತಿದ್ವಿ ಅಲ್ವಾ. ವೃತ್ತ ಸ್ಪರ್ಶಕ ಹಾಗೂ ವೃತ್ತ ಛೇದಕಗಳನ್ನು ಕೂಡ ನಾವು ನೋಡಿದ್ವಿ, ಕಲ್ತ್ವಿ. ಆಮೇಲೆ ನಂತರ ಏನು ಕಲ್ತಿದ್ವಿ ಅಂತ ಹೇಳಿದ್ರೆ, ಇದು ಏನು ಪ್ರಮೇಯಗಳು. ಈ ಒಂದು ಸ್ಪರ್ಶಬಿಂದುವಿನಲ್ಲಿ ಎಷ್ಟು ಸ್ಪರ್ಶಕ ಇರಬಹುದು ಅನ್ನೋದನ್ನ ನೋಡ್ಕೊಂಡಿದ್ವಿ ಅಲ್ವಾ. ಅದೇ ರೀತಿ ಪ್ರಮೇಯಗಳು, ಪ್ರಮೇಯ 1 ಮತ್ತು ಪ್ರಮೇಯ 2 ಪರೀಕ್ಷಾ ದೃಷ್ಟಿಯಿಂದ ಬಹಳ ಮುಖ್ಯವಾಗಿರುವಂತಹ ಈ ಎರಡು ಪ್ರಮೇಯಗಳನ್ನು ಕಲಿತಿದ್ವಿ. ಸೊ ಇವತ್ತಿನ ಒಂದು ತರಗತಿಯಲ್ಲಿ ನಾವು ಕಲಿತಿರುವಂಥ ಎಲ್ಲ ಅಂಶಗಳು ನಿಮಗೆ ಅರ್ಥ ಆಗಿದೆ ಅಂತೇಳಿ ತಿಳ್ಕೊಂಡಿದ್ದೀನಿ. ಹಾಗಾಗಿ ಇದರ ಒಂದು ಮುಂದಿನ ಭಾಗವನ್ನು ಮಾಡೋಣ ಅಂತ ಹೇಳಿದ್ರೆ, ನಾವು ಮುಂದಿನ ಒಂದು ತರಗತಿಯಲ್ಲಿ ಅದನ್ನು ಮಾಡೋಣ. ಸೊ ಧನ್ಯವಾದಗಳು.